ನನ್ನ ಹೆಸರು ಇಂದು ಅಂತ. ನಾನು ಹೆಂಗಸರ ಹಕ್ಕಿನ ಸಂಘ ಎಂಬ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೆಂಗಸರ ಹಕ್ಕಿನ ಸಂಘ ಕಳೆದ 20 ವರ್ಷದಿಂದ ಮಹಿಳಾ ಗುಂಪುಗಳಿಗೆ ಮತ್ತು ಸ್ವಸಹಾಯ ಸಂಘಗಳಿಗೆ ಕಾನೂನು ಮತ್ತು ಹಕ್ಕುಗಳ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು 10 ವರ್ಷದಿಂದ ನಾವು ಮಹಿಳಾ ಒಕ್ಕೂಟಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಮಹಿಳೆಯರ ದೃಷ್ಟಿಕೋನದಿಂದ ಹೇಗೆ ಹಕ್ಕನ್ನು ಮತ್ತು ಕಾನೂನನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಮತ್ತು ಮಹಿಳೆಯರ ಮೇಲೆ ಹೆಚ್ಚು ಆಗುವಂಥ ಹಿಂಸೆಯನ್ನು ಹೇಗೆ ಕಾನೂನಿನ ಮೂಲಕ ಮತ್ತು ಹಕ್ಕಿನ ಒಂದು ಪರಿಭಾಷೆಯಿಂದ ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನುವಂತಹ ಸಾಮರ್ಥ್ಯ ಹೆಚ್ಚಿಸುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಕರ್ನಾಟಕದಲ್ಲಿ 15 ಒಕ್ಕೂಟಗಳ ಜೊತೆ 16 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಉಷಾ ಅಂತ. ನಾನು ಹೆಂಗಸರ ಹಕ್ಕಿನ ಸಂಘ ಅನ್ನೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ. ಹೆಂಗಸರ ಹಕ್ಕಿನ ಸಂಘ ಮುಖ್ಯವಾಗಿ ಮಹಿಳಾ ಹಕ್ಕುಗಳ ಬಗ್ಗೆ ಕೆಲಸ ಮಾಡುವಂಥ ಒಂದು ಸಂಸ್ಥೆ. ನಾವು ಕಳೆದ 10 ವರ್ಷಗಳಿಂದ ಮಹಿಳಾ ಒಕ್ಕೂಟಗಳ ಬಗ್ಗೆ ಕರ್ನಾಟಕದ ನಾನಾ ಭಾಗಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಈ ಮಹಿಳಾ ಒಕ್ಕೂಟಗಳೇನಿದೆ ಇವು ಹಕ್ಕು ಆಧಾರಿತವಾಗಿ ಹೇಗೆ ಕೆಲಸ ಮಾಡಿದೆ ಮತ್ತು HHS ಹೇಗೆ ಈ ಒಂದು ಮಹಿಳಾ ಒಕ್ಕೂಟಗಳ ಜೊತೆ ಕೆಲಸ ಮಾಡಿದೆ, ಈ ಎಲ್ಲ ವಿಚಾರದ ಬಗ್ಗೆ ದಾಖಲಾತಿಯನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅಂದರೆ ಈ ವಿಡಿಯೋಗಳಲ್ಲಿ ಮುಖ್ಯವಾಗಿ ನಾವೇನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂದರೆ ಹೇಗೆ ಈ ಮಹಿಳಾ ಒಕ್ಕೂಟಗಳು ಹಕ್ಕು ಆಧಾರಿತ ಭಾಷೆಯನ್ನು ಉಪಯೋಗಿಸಿದೆ, ಅದು ಯಾವ ರೀತಿ ಪ್ರಭಾವವನ್ನು ಅವರ ಜೀವನದಲ್ಲಿ ಮಾಡಿದೆ, ಮತ್ತು ಈ ಒಂದು ಹಕ್ಕು ಆಧಾರಿತ ಒಂದು ಏನು ಕೆಲಸ ಇದೆ ಅದರಿಂದ ಸಾಮಾಜಿಕ ಪರಿವರ್ತನೆ ಯಾವ ರೀತಿ ಆಗಲಿಕ್ಕೆ ಸಾಧ್ಯ ಇದೆ, ಹಾಗೂ ಅವರು ವೈಯಕ್ತಿಕವಾಗಿ ಈ ಒಂದು ಇಡೀ ಕೆಲಸದಿಂದ ಏನನ್ನು ಪಡ್ಕೊಂಡಿದ್ದಾರೆ, ಈ ಎಲ್ಲ ಹಿನ್ನೆಲೆಯಲ್ಲಿ HHS ಯಾವ ರೀತಿಯಲ್ಲಿ ಈ ಒಂದು ಇಡೀ ಪ್ರಯತ್ನಕ್ಕೆ ತನ್ನ ಬೆಂಬಲವನ್ನು ಬಲವರ್ಧನೆಯನ್ನು ಹೇಗೆ ಕೊಟ್ಟಿದೆ, ಈ ಎಲ್ಲ ವಿಚಾರದ ಬಗ್ಗೆ ಈ ವಿಡಿಯೋನಲ್ಲಿ ನಾವು ಸೆರೆ ಹಿಡಿಯೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನೀವು ನೋಡೋ ಹಾಗೆ ಇಲ್ಲಿ ಹಲವಾರು ಮಹಿಳೆಯರು, ಒಕ್ಕೂಟದ ಲೀಡರ್ಸ್ ಏನಿದ್ದಾರೆ ಅವರು ಮಾತಾಡಿದ್ದಾರೆ. ಅದಲ್ಲದೆ ಈ ಒಕ್ಕೂಟಗಳಿಗೆ ಬೆಂಬಲವಾಗಿ ನಿಂತಿರುವಂತಹ ಹಲವಾರು ಸ್ವಯಂ ಸೇವಾ ಸಂಸ್ಥೆಯ ಏನು ಪ್ರತಿನಿಧಿಗಳೇನಿದ್ದಾರೆ ಅವರು ಸಹ ಈ ಒಂದು ವಿಡಿಯೋನಲ್ಲಿ ಮಾತಾಡಿದ್ದಾರೆ. ನಾನು ಸುಕನ್ಯಾ ಅಂತ. ನಾನು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ. ನಾನು ಸ್ವರಾಜ್ ಸಂಘಟನೆ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಸ್ವರಾಜ್ ಸಂಘಟನೆಯ ಮುಖ್ಯವಾದಂಥ ಕೆಲಸ ಮಹಿಳೆಯರು ಮತ್ತು ಹೆಣ್ಮಕ್ಳ ಮೇಲೆ ಆಗ್ತಾ ಇರ್ತಕ್ಕಂಥ ಹಿಂಸೆನ ವಿರೋಧಿಸಿ ಕೆಲಸ ಮಾಡ್ತಾ ಇರೋದು. ಅದರಲ್ಲಿ ಮುಖ್ಯವಾಗಿ ನಾವು ಸಮುದಾಯ ಸ್ತರದಲ್ಲಿ ಯಾಕೆ ಹೆಣ್ಮಕ್ಳ ಮೇಲೆ ಮಹಿಳೆಯರ ಮೇಲೆ ಹಿಂಸೆಗಳು ನಡೀತಾ ಇದೆ ಅಂತಕ್ಕಂಥ ವಿಚಾರನ ನಾವು ಹೆಚ್ಚು ಜನರ ಜೊತೆಯಲ್ಲಿ ಚರ್ಚೆಗೆ ಹಾಕುವಂಥದ್ದು. ಎಲ್ಲಿಂದ ಹಿಂಸೆಗಳು ಶುರುವಾಗ್ತಾ ಇದೆ, ಈ ಹಿಂಸೆಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ವಾ, ಸಾಧ್ಯ ಇರೋದಾದರೆ ಏನು ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ನಾವು ಚರ್ಚೆಗೆ ಹಾಕ್ತಾಯಿದ್ದೀವಿ. ಅದ್ರ ಜೊತೆಗೆ ನಾವು ಮುಖ್ಯವಾಗಿ ಏನು ಹೆಣ್ಮಕ್ಳುಗಳು ಹಿಂಸೆಗೆ ಒಳಪಟ್ಟಿರ್ತಾರೆ ಅಂಥ ಹೆಣ್ಮಕ್ಳಿಗೂ ಕೂಡ ನಾವು ಸ್ಪಂದಿಸುವಂಥ ಕೆಲಸ. ಒಂದು ನಿಟ್ಟಿನಲ್ಲಿ ಅವ್ರಿಗೆ ಅವರ ಗಂಡನ ಕಡೆಯಿಂದ ಬರಬೇಕಾಗಿರ್ತಕ್ಕಂಥ ಆಸ್ತಿಗಳಿಗಾಗಿ ಕೇಸ್ ಹಾಕಬೇಕಾದ್ರೆ ಅಥವಾ ಅವ್ರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಕ್ಕೆ ಕಂಪ್ಲೇಂಟ್ ಆಗಿ ಅದ್ರ ಮುಖಾಂತರ ಕೇಸ್ ಹಾಕಬೇಕಾದ್ರೆ ಅವರಿಗೆ ಸ್ಪಂದಿಸುವಂಥ ಕೆಲಸನ ನಾವು ಸ್ವರಾಜ್ ಸಂಘಟನೆಯಿಂದ ಮಾಡ್ತಾಯಿದ್ದೀವಿ. ಸ್ವರಾಜ್ ಸಂಘಟನೆ ಇವಾಗ ಎಷ್ಟು ಜಿಲ್ಲೆಗಳಲ್ಲಿ ಎಲ್ಲೆಲ್ಲ ಕೆಲಸ ಮಾಡ್ತೀವಿ? ನಾವು ಸ್ವರಾಜ್ ಸಂಘಟನೆಯಿಂದ 8 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಒಂದು ಬಳ್ಳಾರಿ, ಬೀದರು, ಬಿಜಾಪುರ, ಕೊಳ್ಳೇಗಾಲ, ಚನ್ನಪಟ್ಟಣ, ಇದೇ ರೀತಿ ಗೌರಿಬಿದನೂರು, ಈ ರೀತಿ 8 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತೀವಿ. ನಾನು ಸ್ವರಾಜ್ ಸಂಘಟನೆಗೆ ಬರೋಕ್ಕೆ ಮೊದಲು ಅಂದರೆ ಬಿಸಿಯೂಟ ಕಾರ್ಯಕರ್ತೆಯಾಗಿ ನಾನು ನಮ್ಮ ಹಳ್ಳಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ನನಗೆ ಒಂದು EDC ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಟ್ರೈನಿಂಗ್ ಕ್ಯಾಂಪ್ ಕರೆದಿದ್ರು. ಅಲ್ಲಿಗೆ ಬಂದಾಗ ನನ್ನ ಇನ್ನಿಬ್ಬರು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಡುಗೆ ಕೆಲಸದವ್ರು ಏನು ಮಾಡಿದರು, ಸ್ಟಾಕ್ ಇತ್ತು, ಅದನ್ನು ಅವರು ನನ್ನನ್ನು ಕೇಳ್ತಾನೆ ಇದ್ದರು. ನಾನು ಇಲ್ಲ ಹಂಗೆ ಕೊಡಲಿಕ್ಕಾಗಲ್ಲ, ಅದನ್ನು ವಾಪಸ್ ಮಾಡಬೇಕು ಗೌರ್ಮೆಂಟ್ಗೆ ಅಂತ ಹೇಳ್ತಾ ಇದ್ದೆ ನಾನು. ಹಾಗಾಗಿ ನಾನಿಲ್ದಿರೋಂಥ ಸಂದರ್ಭ ನೋಡಿ ಬಿಂದಿಗೆನಲ್ಲಿ ಅಕ್ಕಿನ ತಗೊಂಡು ಹೋಗ್ತಾಯಿದ್ರಂತೆ. ಅದನ್ನು ಜನರು ನೋಡಿ ಕಂಡಿಡ್ದು
ಮುಖ್ಯವಾಗಿದ್ದು ಅವರಿಗೆ ನನ್ನ ಮೇಲೂ ದ್ವೇಷ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಒಂದು 10-15 ವರ್ಷದ ಹಿಂದೆ ನನ್ನ ಹಳ್ಳಿ ಒಂದು ರೀತಿ ಕುಗ್ರಾಮದ ಥರನೇ ಇತ್ತು. ಅಲ್ಲಿ ಸ್ವಲ್ಪ ನಾನು ಹೆಚ್ಚು ಮಾತಾಡುವಂಥದ್ದು, ಪೊಲಿಟಿಕಲ್ ಲೀಡರ್ಸ್ಗಳಿಗೆಲ್ಲ ಹಿಂದಿರುಗಿಸಿ ಮಾತಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದೆ. ಅಡುಗೆ ಕೆಲಸದಿಂದ ತೆಗಿಬೇಕು ಅಂತಕ್ಕಂಥ ಒತ್ತಡನ ತಂದ್ರೆ ಸರಿ 3 ಜನನೂ ಕೆಲಸದಿಂದ ತೆಗೆದ್ರು. ನನಗಿದ್ದದ್ದು ನಾನು ಕಳ್ತನ ಮಾಡಿಲ್ಲ, ನನ್ನನ್ನು ಏನಕ್ಕೆ ತೆಗಿತೀರಾ? ನನಗೆ ಕೆಲಸಕ್ಕಿಂತ ಮುಖ್ಯವಾಗಿ ಅನ್ಯಾಯವಾಗಿ ಕೆಲಸದಿಂದ ತೆಗಿತಾರೆ ಅಂತೇಳಿ ತುಂಬ ವಿರೋಧಿಸಿದೆ. ಅವಾಗ ಬಿಸಿಯೂಟ ಫೆಡ್ರೇಷನ್ ಮಾಡ್ಕೊಂಡಿದ್ದಾರೆ ಸ್ಪಂದನದಿಂದ ಮಾಲಿನಿ ಅಂತ ಹೇಳಿ ಅಂತ ಗೊತ್ತಾಗಿತ್ತು ನನಗೆ. ಅಲ್ಲಿಗೆ ಬಂದೆ. ನಾನು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕಳ್ತನಕ್ಕೆ ನನ್ನನ್ನು ಹೊಣೆ ಮಾಡಿ ಕೆಲಸದಿಂದ ತೆಗಿತಾರೆ. ನನಗೆ ಕೆಲಸಕ್ಕಿಂತ ಮುಖ್ಯವಾಗಿ ನ್ಯಾಯ ಬೇಕಾಗಿದೆ ಅಂತೇಳಿ ಹೋದೆ. ಅವರು 1-2 ದಿವಸ ಬಂದು ಕೇಳಿದ್ರು. ಆಮೇಲೆ ಹಾಗೆ ಸುಮ್ಮನೆ ಇದಾಗ್ಬಿಟ್ರು. ಅದಾದಮೇಲೆ ಅವರು ಏನು ಮಾಡಿದ್ರು, ಅಲ್ಲೊಂದು 600 ರೂಪಾಯಿ ಕೊಡ್ತಾರೆ ಅಷ್ಟೇ ಕೆಲಸದಲ್ಲಿ. ನಾವಿಲ್ಲಿ ನಾನು 1,00,000 ರೂಪಾಯಿವರೆಗೂ ಕೊಡ್ತೇನೆ, ನಮ್ಮೊಟ್ಟಿಗೆ ಕೆಲಸ ಮಾಡಿ ಅಂತ ಕೇಳಿದ್ರು. ನನಗವಾಗ ಏನು ಮಾಡ್ತಾ ಇದ್ದಾರೆ ಸ್ವಯಂ ಸೇವಾ ಸಂಸ್ಥೆಗಳು, ಏನು ಮಾಡ್ತಾ ಇದೆ, ಹೇಗೆ ಮಾಡುತ್ತೆ ಅಂತ ಅದು ಏನೂ ಗೊತ್ತಿರಲಿಲ್ಲ. ಜೊತೆಗೆ ಮಾಲಿನಿಯವರು ಏನು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿರಲಿಲ್ಲ. ನಾನು ಮೊದಲನೇದಾಗಿ ಈಗ ನನಗೆ ಸಿಗಬೇಕಾದಂಥ ನ್ಯಾಯನ ಮುರಿದ್ರಲ್ಲ ಅನ್ನೋ ಒಂದು ಉದ್ದೇಶಕ್ಕೇ ಆಯಿತು ಅಂತೇಳಿ ಸೇರ್ಕೊಂಡು ಅವರೊಟ್ಟಿಗೆ ಒಂದು 2 ತಿಂಗಳು ಕೆಲಸ ಮಾಡೋಷ್ಟರಲ್ಲಿ ಸ್ವರಾಜ್ ಸಂಘಟನೆ ಪರಿಚಯ ಆಯಿತು ಅಲ್ಲಿಗೆ. ಅದಕ್ಕೆ ಮೊದಲೇ ಅವರು ಮಾಲಿನಿ ಮತ್ತು ಮುನಿರಬಿ ಅಂತೇಳಿ ಸ್ವರಾಜ್ ಸಂಘಟನೆ ಒಟ್ಟಿಗೆ ಸಂಬಂಧದಲ್ಲಿ ಇದ್ದರು. ಆದ್ರೂ ಕೂಡ ಅವರು ಯಾರನ್ನಾದ್ರೂ ಕಳಿಸ್ಬೋದು ಟ್ರೈನಿಂಗ್ಗೆ ಅಂತೆಲ್ಲ ಅನ್ಕೊತಾ ಇದ್ರಂತೆ. ಕೊನೆಗೆ ಇಲ್ಲಿ ಸ್ವರಾಜಲ್ಲಿ ಇಲ್ಲ, ಬಂದವರೇ ಬರಬೇಕಾಗತ್ತೆ ಅಂತ ಹೇಳಿದಾಗ ಒಂದು ಸರಿ ಮಾತ್ರ ನನ್ನನ್ನು ಕಳಿಸಿದ್ರು. ನೆಕ್ಸ್ಟ್ ಟೈಮ್ ಹೋಗೋಷ್ಟಲ್ಲೂ ಕೂಡ ಅವರೇ ಬರಬೇಕಾಗುತ್ತೆ ಫೀಲ್ಡ್ ಆರ್ಗನೈಸರ್ ಆಗಿ ಅಂತೇಳಿ ಸ್ವರಾಜ್ ಸಂಘಟನೆಯಿಂದ ಒತ್ತಡ ಬಂದು ಅದ್ರ ಮುಖಾಂತರ ನಾನು ಸ್ವರಾಜ್ ಸಂಘಟನೆಯೊಟ್ಟಿಗೆ ಕೆಲಸ ಸೇರಿಕೊಂಡೆ. ನಾನು 8 ವರ್ಷದಿಂದನೂ ಕೂಡ ಸತತವಾಗಿ ಸ್ವರಾಜ್ ಸಂಘಟನೆಯೊಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮಲ್ಲಿ ಸ್ವರಾಜ್ ಸಂಘಟನೆಯಲ್ಲಿ ಕೆಲವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸ್ಪೆಸಿಫಿಕ್ ಮಹಿಳೆಯರ ಒಂದು ಕಮ್ಯುನಿಟಿನೇ ಇದೆ. ಆದರೆ ಚನ್ನಪಟ್ಟಣದಲ್ಲಿ ಇಂಥ ಕಮ್ಯುನಿಟಿ ಅಂತ ಏನಿಲ್ಲ, ಎಲ್ಲ ಕಮ್ಯುನಿಟಿ ಒಟ್ಟಿಗೂ ಕೂಡ ನಾವು ಕೆಲಸ ಮಾಡ್ತೀವಿ. ಯಾವುದೇ ಕಮ್ಯುನಿಟಿ ಮಹಿಳೆ ಆದ್ರೂ ಕೂಡ ಅವಳಿಗೆ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ, ತನಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ, ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಯಾವ ಮಹಿಳೆ ಆದರೂ ಕೂಡ ನಾವು ಸ್ಪಂದಿಸ್ತೇವೆ. ಒಂದು ಗಂಡನಿಂದ ಹಿಂಸೆ ಇರ್ತಕ್ಕಂಥ ಕೇಸ್ ಬರುತ್ತೆ. ಮತ್ತು ಅತ್ತೆ ಮಾವ, ಗಂಡ ಚೆನ್ನಾಗಿದ್ರೂ ಕೂಡ ಅತ್ತೆ ಮಾವನಿಂದ ತುಂಬ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರುವಂಥದ್ದು ಬರುತ್ತೆ. ಅದಾದಮೇಲೆ ಮದುವೆ ಮಾಡ್ಕೊಂಡಿದ್ರು ಕೂಡ ನೀನೇನು ಅಲ್ಲ ಅಂತೇಳಿ ಮನೆಯಿಂದ ಈಚೆಗೆ ಹಾಕಿ ಅವಳಿಗೆ ಏನೂ ಕೊಡದಲೆ ತುಂಬ ನೋವನ್ನು ಅನುಭವಿಸ್ತಾ ಇರೋವಂಥ ಸ್ಥಿತಿ ಬರುತ್ತೆ. ಈಗ ಗಂಡ ಸತ್ತೋಗಿದ್ದು ಮೈದಾ ಭಾವಂದಿರು ಅವ್ರನ್ನ ಹೊರಗಟ್ಟುವಂಥ ಕೇಸಸ್ ಬರುತ್ತೆ. ಹೀಗೆ ಆಮೇಲೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಥ ಕೇಸ್ಗಳು ಬರುತ್ತೆ. ಒಂದು ಮೊದಲನೇದಾಗಿ ನಾವು ಅವ್ರ ಸಂಬಂಧಿಕರು ಮತ್ತು ನಾವೀಗಾಗಲೇ ತುಂಬ ಹಳ್ಳಿಗಳಲ್ಲಿ ಪರಿಚಯ ಇರೋದ್ರಿಂದ ನಾವು ಮೊದಲನೇ ಅವ್ರನ್ನ ನಮಗೇನಾದರೂ ಫೋನ್ ಬಂದರೆ ಯಾವ ಹಳ್ಳಿ ಏನು ಅಂತೆಲ್ಲ ವಿಚಾರಿಸ್ಕೊಂಡು ಇಂಥವ್ರು ಇದ್ದಾರೆ, ಇಂಥವ್ರ ಕಡೆ ಹೋಗಿ ಅಂತ ಹೇಳ್ತೀವಿ. ಅವರು ಕೂಡ ಎಲ್ಲ ವಿಚಾರಿಸಿ ಮತ್ತೆ ನಮ್ಮ ಜೊತೆನಲ್ಲಿ ಬಂದು ಈ ರೀತಿ ಇದೆ ಅಂತೇಳಿ ಮಾತುಕತೆ ಆಗುತ್ತೆ. ಅದಾದಮೇಲೆ ನಾವು ಸಂಬಂಧಪಟ್ಟಂಥವ್ರು ಎದುರು ಹೋಗ್ತೀವಿ. ಹೋಗಿ 2 ಕಡೆಯವ್ರನ್ನೂ ಸೇರಿಸಿ ನ್ಯಾಯ ಪಂಚಾಯತಿಗೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದಾಯಿತು ಅಂತಂದರೆ ಓಕೆ, ಆಗಿಲ್ಲ ಅಂತ ಹೇಳಿದರೆ ನಾವಿವಾಗ ಹೆಚ್ಚಿನದಾಗಿ ಪೊಲೀಸ್ ಸ್ಟೇಷನ್ಗೆ, ಕ್ರಿಮಿನಲ್ ಆಗಿದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಡೈರೆಕ್ಟು. ಕ್ರಿಮಿನಲ್ ನಡೆದಿಲ್ಲ ಅಂತ ಹೇಳಿದರೆ ಪ್ರೊಟೆಕ್ಷನ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡುವಂಥದ್ದು, 2 ಕಡೆಯವರು ಕರೆಸಿ ವಿಚಾರಣೆ ನಡೆಸಿ ಅದು ಅಲ್ಲೇ ಸರಿ ಹೊಂದುವಂಥದ್ದು. ಜೊತೆಗೆ ಅಲ್ಲಿ ವಿಚಾರಣೆ ನಡೆಯುವಂಥ ಹಂತದಲ್ಲೇ ಅಲ್ಲಿ ಹೇಳೋಕ್ಕಾಗುತ್ತೆ. ಕೇಸ್ ಆದರೆ ಏನೆಲ್ಲ ಆಗುತ್ತೆ ಅಂತಕ್ಕಂಥದ್ದನ್ನೆಲ್ಲ ತಿಳಿಸಿ ಮುಂದೆ ಆ ರೀತಿ ಆಗ್ದಂಗೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿ ಈ ರೀತಿ. ನನಗೆ HHS ಟ್ರೈನಿಂಗ್ ಬರೋಕ್ಕೆ ಮೊದಲೇ ಸ್ಪಂದನ ಮುಖಾಂತರ ಪೊಲೀಸ್ ಸ್ಟೇಷನ್ ಮಾತ್ರ ಗೊತ್ತಿತ್ತು. ಆದರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕೂಡ ನಮ್ಗೆ ಭಯ ಇತ್ತು. ಯಾಕೆ ಅಂತಂದರೆ ನನಗೆ ಕಾನೂನು ಗೊತ್ತಿರಲಿಲ್ಲ, ಕಾಯ್ದೆಗಳು ಗೊತ್ತಿರಲಿಲ್ಲ. ಇಷ್ಟೇ ಗೊತ್ತಿದ್ದು ಹೆಣ್ಮಕ್ಳ ಮೇಲೆ ಹಿಂಸೆ ಆದಾಗ, ದೌರ್ಜನ್ಯ ಆದಾಗ ಕಂಪ್ಲೇಂಟ್ ತಗೋಬೇಕು ಅನ್ನೋದಷ್ಟೇ ನಮ್ಗೆ ಗೊತ್ತಿತ್ತು. ಆದರೆ HHS ಟ್ರೈನಿಂಗ್ ಆದಮೇಲೆ ಒಂದು ಹಕ್ಕು ಆಧಾರಿತವಾಗಿ ನಾವು ಕಾನೂನಾತ್ಮಕವಾಗಿ ಮಾತಾಡುವಂಥದ್ದೊಂದು
ಹಂತಕ್ಕೆ ಬಂದ್ವಿ. ಹಾಗಾಗಿ HHS ಟ್ರೈನಿಂಗ್ ಆದ ನಂತರ ನಾವು ಹೆಚ್ಚು ಕೇಸ್ಗಳನ್ನ ಹ್ಯಾಂಡಲ್ ಮಾಡಲಿಕ್ಕೆ ಸಹಾಯ ಆಯಿತು. ಮೊದಲನೇದಾಗಿ ನಾವು ನಿಮ್ಮಿಂದ HHS ಇಂದ PWD ಆ್ಯಕ್ಟ್ ಬಗ್ಗೆ ಟ್ರೈನಿಂಗ್ನ ತಗೊಂಡಾದ್ಮೇಲೆ CDPO ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ನೀವು ನಮ್ಮಲ್ಲಿ ಎಷ್ಟು ಕೇಸ್ ಬಂದಿದೆ, ಇದನ್ನು ನಿಮ್ಗೆ ಏನು ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳುವಂಥದ್ದೆಲ್ಲ ಆಯಿತು. ಆದರೆ ಅಲ್ಲಿ ನಮ್ಮಲ್ಲಿ ಕೇಸ್ಗಳೇ ಹೋಗಿರಲಿಲ್ಲ ಅಲ್ಲಿಗೆ. ಯಾಕಪ್ಪ ಅಂತೇಳಿದರೆ ಅದು PWD ಆ್ಯಕ್ಟ್ ಇದೆ ಅಂತಕ್ಕಂಥದ್ದು ಅವೇರ್ನೆಸ್ಸೇ ಕೂಡ ಆಗಿರಲಿಲ್ಲ. ಅದಾದಮೇಲೆ ನಾವು ಅವ್ರನ್ನ ಕೇಳಿ ಉತ್ತರ ಎಲ್ಲ ತೊಗೊಂಡಾದ್ಮೇಲೆ ಮತ್ತೆ ನಮ್ಮ ಕಡೆಗೆ ಬಂದಂಥ ಕೇಸ್ಗಳನ್ನೇ ಅವ್ರ ಕಡೆಗೆ ತಗೊಂಡೋಗಿದ್ದಾಯಿತು. ಆಗ್ಲೂ ಕೂಡ ಅವರು ಏನು PWD ಆ್ಯಕ್ಟ್ ಹೇಳುತ್ತೆ ಅದ್ರ ಪ್ರಕಾರ ಮಹಿಳೆಗೆ ಸ್ಪಂದಿಸಿದ ಮಟ್ಟದಲ್ಲಿ ಕೆಲಸ ಮಾಡಲಿಲ್ಲ. ಹಾಗಾಗಿ ನಾವು CDPOನೇ ಬೇಕಾಗಿಲ್ಲ, ಇವರು ಹೆಣ್ಮಕ್ಳ ವಿಚಾರದಲ್ಲಿ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲದೆ ಇದ್ಮೇಲೆ ನಮ್ಗೆ ಇಂಥ CDPO ಏನಕ್ಕೆ ಬೇಕಾಗಿದೆ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡಿ ಆ CDPOನ ನಮ್ಮ ತಾಲೂಕಿಂದನೇ 2 ತಿಂಗಳು ಅಮಾನತಾಯಿತು. ಅದಾದಮೇಲೆ ನಮ್ಮ ತಾಲೂಕಿಂದ ವರ್ಗಾವಣೆ ಆಯಿತು. ಅದಕ್ಕೂ ಮೊದಲೇ ನಮಗೆ PWD ಆ್ಯಕ್ಟ್ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಲೇ ಇಲ್ಲ. ನಾವು ಆ PWD ಆ್ಯಕ್ಟಲ್ಲಿ ಈ ರೀತಿ ಹೇಳ್ತಾ ಇದೆ ಅಂತ ಹೇಳಿದ್ರು ಅವ್ರೇನು ಹೇಳ್ತಿದ್ರು, ನಮಗೊಂದು 2 ಗಂಟೆ ಟೈಮ್ ಟ್ರೈನಿಂಗ್ ಆಗಿದೆ ಅಷ್ಟೇ, ನಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡೋದು, ನಮಗೆ ವರ್ಕ್ ಲೋಡಿಂಗ್ ಇದೆ, ಇದು ಎಕ್ಸ್ಟ್ರಾ ಕೆಲಸ ಕೊಟ್ಟಿದೆ ಸರ್ಕಾರ ಅಂತೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಹಂಗಿದ್ಮೇಲೆ ನೀವು ಬೇಡ ಅಂತ ಬರೆದು ಕೊಡಿ ಸರ್ಕಾರಕ್ಕೆ, ನೀವು ಯಾಕೆ ಇದ್ರಲ್ಲಿ 11 ಅಂತ ಇದನ್ನು ಅಂತ ತಗೊಂಡು ನೀವು ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ಇದ್ರಲ್ಲಿ ಏನು ಹೇಳಿದೆ ಅದನ್ನು ಮಾಡ್ತೀವಿ ಅನ್ನೋದಿದ್ರೆ ಮಾತ್ರ ನೀವು ಈ ಚೇರಲ್ಲಿರಿ, ಇಲ್ದರೆ ಬಿಟ್ಟಾಕಿ ಅಂತೇಳಿ ಗಲಾಟೆಗಳು ಶುರು ಮಾಡಿದ್ವಿ. ಅದಕ್ಕೆ ನಾನು ಈಗ ಚನ್ನಪಟ್ಟಣ ತಾಲೂಕಲ್ಲಿ ನಾನು ಒಬ್ಬಳಿಗೆ ಟ್ರೈನಿಂಗ್ ಆಗಿದೆ ಅಂತೇಳಿ ನಾನು ಒಬ್ಬಳೇ ಹೋಗಲಿಲ್ಲ. ನಾನು ನಿಮ್ಮ ಟ್ರೈನಿಂಗ್ನ ತಿಳ್ಕೊಂಡಾದ್ಮೇಲೆ 4-6 ಹೆಣ್ಮಕ್ಳುಗಳಿಗೆ ಈ ರೀತಿ ಇದೆ ಅಂತೇಳಿ ಅವ್ರನ್ನ ಟ್ರೈನ್ ಅಪ್ ಮಾಡಿ ಅವ್ರನ್ನೂ ಕೂಡ ಜೊತೆಲಿ ಸೇರಿಸ್ಕೊಂಡು ನಾನು ಹೋಗಿ ಮಾತಾಡಲಿಕ್ಕೆ ಸಾಧ್ಯ ಆಯಿತು. ಈಗ ಯಾವುದೇ ಕೇಸಸ್ಗಳಿಗೆ ಹೋದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಇಂಥದ್ದೊಂದು ಇದೆ, ಹಿಂಗೆ ಆಗ್ತಾ ಇದೆ, ಅವ್ರು ಏನು ಹೇಳಿದ್ರು ಕೇಳ್ತಾ ಇಲ್ಲ, ನೀವು ಬನ್ನಿ ಅಂತ ನಮ್ಮನ್ನ ಕೌನ್ಸಿಲಿಂಗ್ ಕರೆಯುವಂಥ ಹಂತಕ್ಕೂ ಕೂಡ ಇವತ್ತು ಚನ್ನಪಟ್ಟಣದಲ್ಲಿ ಆಗಿದೆ. ಅಷ್ಟು ಕೆಲಸ ನೀವು ಮಾಡೋಕ್ಕಾಗಿದೆ. ಇವಾಗ CDPO ಜೊತೆ ಸಂಬಂಧ ಹೇಗಿದೆ ನೀವು ಕೆಲಸ ಮಾಡೋಕ್ಕೆ? ಈಗ ನಾವು ಎಲ್ಲೇ ಇದ್ರೂ ಕೂಡ ನಮಗೆ ಫೋನ್ ಬಂದರೆ ಅಥವಾ ನನ್ನ ಕೊಲೀಗ್ಸ್ಗೆ ಫೋನ್ಗಳು ಬಂದು ಹಿಂಗೆ ಆಗ್ತಾ ಇದೆಯಂತೆ ಅಂತಂದಾಗ ನಾವು ತಕ್ಷಣದಲ್ಲಿ ಭೇಟಿ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಕಂಪ್ಲೇಂಟ್ ಮಾಡಿಸ್ಲಿಕ್ಕೆ ಆಗದೆ ಇದ್ರೂ ಕೂಡ ಇಂಥ ಊರಿಂದ ಇಂಥವ್ರು ಬರ್ತಾ ಇದ್ದಾರೆ, ಇಂಥದ್ದು ಹಿಂಸೆ ಇದೆಯಂತೆ, ನೀವು ಅದನ್ನ ವಿಚಾರಣೆ ಮಾಡಿ ಅಂತ ಹೇಳಿ ಫೋನಲ್ಲಿ ಮಾತಾಡಿದ್ರು ಕೂಡ ನಮ್ಮ CDPO ಸ್ಪಂದಿಸ್ತಾರೆ. ನೀವು ಕೊಟ್ಟಂತ ಚಾರ್ಟ್ಗಳು ನಾವು ಸಮುದಾಯದಲ್ಲಿ ತಗೊಂಡೋಗಿ ಅದನ್ನ ಚಾರ್ಟ್ಗಳನ್ನ ಬಿಡಿಸಿ ತೋರಿಸ್ತಾ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಇದನ್ನ ನೋಡಿದಾಗ ಅವರಿಂದ ಉತ್ತರಗಳನ್ನ ಅಭಿಪ್ರಾಯಗಳನ್ನೆಲ್ಲ ಕಲೆಕ್ಟ್ ಮಾಡೋ ರೀತಿಯಲ್ಲಿ ಬದಲಾಗಬೇಕಾದ್ರೆ ಹೇಗೆ ಮಾಡೋದು, ಇದಕ್ಕೆಲ್ಲ ಸಹಕಾರಿಯಾಯಿತು. ಇದು ಬುಕ್ಲೆಟ್ ಕೂಡ ಕೊಟ್ಟಿದ್ವಿ, ನಾವು ಕೈಪಿಡಿ ಕೊಟ್ಟಿದ್ವಿ. ಆ ಕೈಪಿಡಿ ನೀವು ಉಪಯೋಗಿಸಿದ್ರ? ಕೇಸಸ್ ಎಲ್ಲ ಯೂಸ್ ಮಾಡಿದ್ರ? ಹೇಗೆ ಯೂಸ್ ಮಾಡ್ತಿದ್ರಿ ಕೈಪಿಡಿನ? ಈಗ ಯಾವ ಸೆಕ್ಷನ್ ಹಾಕ್ಬೇಕಾಗುತ್ತೆ, ಏನ್ ಹಾಕ್ಬೇಕಾಗುತ್ತೆ ಅಂತ ನೋಡ್ಕೊಂಡೇನೆ ನಾವು ಯೂಸ್ ಮಾಡ್ತೇವೆ. ಅವ್ರ ಜೊತೆ ಮಾತಾಡ್ಬೇಕಾದ್ರೂ ಕೂಡ ಸಹಕಾರಿ ಆಗ್ತಾ ಇತ್ತು. ಈ ತರ ಆದಾಗ ಈ ರೀತಿ ಮಾಡ್ಬೇಕಾಗುತ್ತೆ, ನೀವ್ಯಾಕೆ ಈ ರೀತಿ ಹೇಳ್ತೀರಾ, ಇದು ಹಿಂಗಾಗ್ಬೇಕಾಗುತ್ತೆ ಅಂತ ಹೆಚ್ಚಾಗಿ ನಾನು ಪ್ರೊಟೆಕ್ಷನ್ ಆಫೀಸರ್ ಇದಕ್ಕಿಂತನೂ ಕೂಡ ಪೊಲೀಸ್ ಸ್ಟೇಷನಲ್ಲಿ ಹೋದಾಗ ಕಾನೂನು ರೀತಿನಲ್ಲಿ ಮಾತಾಡಲಿಕ್ಕೆ ನಿಮ್ಮ ಕೈಪಿಡಿ ತುಂಬ ಉಪಕಾರಿ ಆಯಿತು ನನಗೆ. ಇವತ್ತು ಕೂಡ ಅಲ್ಲಿ ನಮ್ಮ ಗೊತ್ತಿರ್ತಕ್ಕಂಥ ಪೊಲೀಸ್ನವರು DV ಆ್ಯಕ್ಟ್ ಮೇಡಮ್ ಬಂದರು ದಾರಿ ಬಿಡಿ ಅಂತಲೇ ಹೇಳುವಂಥದ್ದಿದೆ. ಪ್ರೊಟೆಕ್ಷನ್ ಆಫೀಸರ್ ಹತ್ರ ಹೋದಾಗ ಹೇಗೆ ನಡ್ಕೊಬೇಕು, ಏನೆಲ್ಲ ನಾವು ಕೇಳಬೇಕಾಗುತ್ತೆ, ಅವ್ರೇನು ಉತ್ತರ ಕೊಡಬಹುದು ಅನ್ನುವಂಥದ್ದನ್ನ ಕಲ್ತಾಗಾಯಿತು. ಅದ್ರ ಜೊತೆಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗಲೂ ಕೂಡ ಅವ್ರಿಗೆ ಒಂದು ವಿಚಾರಣೆ ಮಾಡುವಂಥದ್ದು ಇದೆ ಅಂತ ನಾವು ಅನ್ಕೊಂಡ್ಬಿಡ್ತಿದ್ವಿ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಬರ್ತಿದ್ವಿ. ನನಗೆ HHSಗೆ ಬಂದಾಗಲೇ ಗೊತ್ತಾಯಿತು ಅವ್ರಿಗೇನಿದ್ರು ಕೂಡ ನ್ಯಾಯ ಮಾಡುವಂಥ ಒಂದು ಅವಕಾಶ ಇಲ್ಲ, ಅವ್ರು ಕೇಸ್ ಮಾಡಿ ಕೋರ್ಟಿಗೆ ಕಳಿಸುವಂಥದ್ದು ಮಾತ್ರ ಇರುವಂಥದ್ದು ಅಂತ. ಎಷ್ಟೋ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸ್ತೀನಿ. ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ನ್ಯಾಯ ಮಾಡೋಕ್ಕೆ, ನಿಮ್ಗಿರೋಷ್ಟು ಕೆಲಸ ಮಾತ್ರ ನೀವು ಮಾಡಿ ಅಷ್ಟೇ, ಮುಂದಿದ್ದಕ್ಕೆಲ್ಲ ತಲೆ ಹಾಕಬೇಡಿ. ನೀವು ಯಾಕೆ ಎವಿಡೆನ್ಸ್ ಹಾಳು ಮಾಡ್ಲಿಕ್ಕೆ ಮಾಡ್ತೀರಾ, ನೀವು ಬಂದ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡೋವಂಥದ್ದನ್ನ ಮಾಡಿ ನೀವು. ಇದು ನಾನು ಹೊಸ್ದಾಗಿ ಕಲ್ತಂಥದ್ದು HHS ಇಂದ.
ಅದನ್ನು ನೀವು ಕೊಟ್ಟಂಥ ಒಂದು ಇದು ಕೂಡ ಪೋಸ್ಟರ್ಸು ಕೂಡ ತಗೊಂಡೋಗಿ ನಮ್ಮ ಆಫೀಸ್ಗೆ ಹಾಕಿದ್ದೀನಿ ನಾನು. ಅದು ನೋಡಿದಾಗೆಲ್ಲ ನಾನು ಆಫೀಸ್ಗೆ ಹೋದಾಗೆಲ್ಲ ಅದು ತಕ್ಷಣಕ್ಕೆ ಜ್ಞಾಪಕ ಬರುವಂಥದ್ದು, ಓ ಇದು HHNCಯಿಂದ ನಾನು ಕಲ್ತಂಥದ್ದು. ಒಂದು ನ್ಯಾಯ ಬೇಕು ಅಂತಂದರೆ ಪೊಲೀಸ್ ಸ್ಟೇಷನೇ ಅಂತಿಮ ಅಂತ ತಿಳ್ಕೊಂಡಂಥದ್ದಿತ್ತು. ಈಗ HHSಯಿಂದ ತಿಳ್ಕೊಂಡಂಥದ್ದು ಪೊಲೀಸರಿಗೆ ನ್ಯಾಯ ಮಾಡುವಂಥ ಅಧಿಕಾರ ಎಲ್ಲೂ ಕೂಡ ಕೊಟ್ಟಿಲ್ಲ ಅಂತಕ್ಕಂಥದ್ದು ಅನ್ನುವಂಥದ್ದು ನಿಮ್ಮಿಂದ ಹೊಸದಾಗಿ ಕಲ್ತಂಥದ್ದು. ವಾಪಸ್ ನೀವು ಬೇರೆಯವ್ರಿಗೂ ಟ್ರೈನಿಂಗ್ ಅವಾಗೆಲ್ಲ ಮಾಡಿದ್ರಾ? ರಿಸೋರ್ಸ್ ಕಿಟ್ ಎಲ್ಲ ಯೂಸ್ ಮಾಡಿ ಅದು ಆ ಪ್ರೋಸೆಸ್ ಆವಾಗ ಟ್ರೈನಿಂಗ್ ಮಾಡೋಕ್ಕಾಯ್ತಾ ಅಂತ? ಅಂದರೆ ಇಲ್ಲ, ನನಗೆ ಟ್ರೈನಿಂಗ್ ಮಾಡ್ಲಿಕ್ಕೆ ಆಗಿಲ್ಲ. ಆದರೆ ನನ್ನೊಟ್ಟಿಗೆ ಒಂದು 8-10 ಜನರಿಗೆ DV ಆ್ಯಕ್ಟ್ ವಿಚಾರದಲ್ಲಿ ಹಂಚ್ಕೊಂಡು ಅವರು ಕೂಡ ಈಗ ನನ್ನಷ್ಟೇನೆ ಏನಿದೆ ಏನೋ ಅಂತ ಅದನ್ನ ತಿಳ್ಕೊಂಡು ತಾವಾಗೆ ಕೇಸಸ್ನ ಹ್ಯಾಂಡಲ್ ಮಾಡುವಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಜ್ಯೋತಿ ಅಂತ ಹೇಳಿ ಅದೇನಾಗಿದೆ, ಮದುವೆ ಆಗಿ 3 ವರ್ಷ ಆಗಿದೆ. 3 ವರ್ಷದಿಂದ ಅವಳ ಗಂಡ ಅವರ ಚಿಕ್ಕಮ್ಮನ ಮಗಳು ಮನೆಯಲ್ಲಿ ಇದ್ದಂತೆ, ಅಲ್ಲಿಂದನೇ ಮದುವೆ ಮಾಡ್ಕೊಂಡಿದ್ದಾರೆ ಜ್ಯೋತಿಯನ್ನ ಹುಡುಗಿನ. ಅದಾದಮೇಲೆ ಅವನಿಗೆ ಅವ್ರ ಅಕ್ಕನ ಜೊತೆಯಲ್ಲೇ ಕೂಡ ಲೈಂಗಿಕ ಸಂಬಂಧ ಇತ್ತಂತೆ. ಇವಳಿಗೆ 18 ವರ್ಷದ ಹುಡುಗಿ, 18 ವರ್ಷ ತುಂಬ್ತಾ ಇದ್ದಂಗೆ ಮದುವೆ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಅವರೆಲ್ಲರೂ ಏನು ಮಾಡಿದ್ದಾರೆ, ಅಲ್ಲಿ ನಿಮ್ಮ ಮನೆಗೆ ಹೋಗಂಗಿಲ್ಲ ಬರೋಂಗಿಲ್ಲ ಅಂತೆಲ್ಲ ಬೆದರಿಕೆ ಮಾಡಿಕೊಂಡು ಇಟ್ಕೊಂಡು 1-1.5 ವರ್ಷ ತನಕ ಇಟ್ಕೊಂಡಿದ್ರಂತೆ. ಇವ್ರ ಅಮ್ಮ ಹೋದ್ರು ಕೂಡ ಮನೆಗೆ ಸೇರಿಸ್ತಿರ್ಲಿಲ್ಲ ಅಂತೆ, ದೂರದಿಂದಲೇ ನಿಂತು ಮಗಳು ಮಾತಾಡ್ಸ್ಕೊಂಡು ಬರಬೇಕಾಗಿತ್ತಂತೆ. ಅದಾದ್ಮೇಲೆ ಅವ್ರೇನು ಮಾಡಿದ್ದಾರೆ, ಇವಳನ್ನ ಸಾಯಿಸ್ಲಿಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಹುಡುಗಿ ತುಂಬ ಏನೆಲ್ಲ ಹಿಂಸೆ ಕೊಡ್ತಾರೆ ಅದನ್ನೆಲ್ಲ ಸಹಿಸ್ಕೊಂಡೇ ಬಂದಿದ್ದಾಳೆ. ಕೊನೆಗೊಂದು ದಿವಸ ಯಾವುದೋ ಸಂಘಕ್ಕೆ ಸೈನ್ ಹಾಕಬೇಕು ಅಂತ ಏನು ಕರ್ಕೊಂಬಂದ್ರಂತೆ. ಕರ್ಕೊಂಬಂದಾದ್ಮೇಲೆ ತಾಯಿ ಮನೆಯಲ್ಲೆಲ್ಲ ಹೇಳ್ಕೊಂಡಾದ್ಮೇಲೆ ಒಂದು 3-4 ಸರಿ ನ್ಯಾಯ ಮಾಡಿಸಿದ್ದಾರೆ. ಈ ನಮ್ಮ ರೈತರ ಸಂಘದ ಮುಖಂಡರಿದ್ದಾರೆ, ಒಬ್ಬರು ಪುಟ್ಟಸ್ವಾಮಿ ಅಂತ, ಅವ್ರ ಮುಖಾಂತರ ನ್ಯಾಯ ಎಲ್ಲ ಮಾಡಿಸಿದ್ದಾರೆ. ಅಂದರೆ ಯಾವುದು ಸಾಕ್ಷಿಗಳಿಲ್ಲ, ಎಲ್ಲನ ಹಾಳು ಮಾಡಿಬಿಟ್ಟಿದ್ದಾರೆ. ಆದರೂ ಸರಿ ಹೋಗಿಲ್ಲ ಅವರು. ಅದಾದಮೇಲೆ ನಮ್ಮ ಗಮನಕ್ಕೆ ಬಂದಾದಮೇಲೆ ನಾವು ಈಗ ಯಾವುದು ಕ್ರಿಮಿನಲ್ ಕೇಸ್ ಮಾಡಲಿಕ್ಕೆ ಯಾವುದು ಸಾಕ್ಷಿ ಆಧಾರಗಳಿಲ್ಲ ಅಂತ ಹೇಳ್ಬಿಟ್ಟು DV ಆ್ಯಕ್ಟ್ ಕೆಳಗಡೆನೇ ಕಂಪ್ಲೇಂಟ್ಗೆ ಹೋದ್ವಿ. ಅಲ್ಲೂ ಬಂದರು, ವಿಚಾರಣೆಗಳೆಲ್ಲ ನಡೆದಾದ್ಮೇಲೆ ಆಯಿತು ನಾನು ಕರ್ಕೊಂಡು ಹೋಗ್ತೀನಿ, ಈ ರೀತಿ ಇನ್ಮೇಲೆ ಹಿಂಸೆ ಕೊಡಲ್ಲ, ಬೇರೆ ಮನೆ ಮಾಡಿ ಇಟ್ಕೊತೀನಿ ಅಂತೆಲ್ಲ ಹೇಳಿ ಮುಚ್ಚಳಿಕೆ ಬರೆದೆಲ್ಲ ಅಲ್ಲೊಂದು ಮುಚ್ಚಳಿಕೆ ಬರ್ಸ್ಕೊಳ್ತೀನಿ ಎಲ್ಲ ಬರೆದುಕೊಟ್ಟು ಹೋಗಾದ್ಮೇಲೆ ಬೇರೆ ಮನೆ ಮಾಡ್ತಾಯಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂತಲೇ ಹೇಳ್ಬಿಟ್ಟು ಅವನೇನು ಮಾಡಿದ್ದಾನೆ, ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿದ್ದಾನೆ ಚಿಕ್ಕಮಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟಿದ್ದಾನೆ. ಅದಕ್ಕೆ ಈಗ ನಾವೇನು ಮಾಡಿದ್ದೀವಿ, DIR ಇದ್ರಲ್ಲಿ DIR ಮಾಡಿದ್ದೀವಿ. ಅದಾದಮೇಲೆ ನಾವು ಅವ್ನು ಕರೆಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ರಾಜ್ಯ ಆಯೋಗಕ್ಕೆ ಬಂದ್ವಿ. ರಾಜ್ಯ ಆಯೋಗಕ್ಕೆ ಮಹಿಳಾ ರಾಜ್ಯ ಆಯೋಗದಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲೂ ಕೂಡ 2 ಸರಿ ಕರೆದು ವಿಚಾರಣೆ ಎಲ್ಲ ಆಯಿತು. ಆ ಸಂದರ್ಭದಲ್ಲಿ ಅವನೇನು ಮಾಡಿದ್ದಾರೆ, ಡೈವರ್ಸ್ ಕೇಸ್ ಹಾಕಿದ್ದಾನೆ. ಈಗ ಒಂದು DIR ಅಲ್ಲಿ ಕೇಸ್ ನಡೀತಾ ಇದೆ, ಇನ್ನೊಂದು ಡೈವರ್ಸ್ ಕೇಸ್ ಇದೆ. ಸೊ ಬೇರೆ ಬೇರೆ ಗೌರ್ಮೆಂಟ್ ಇದೆ, ಅದನ್ನೆಲ್ಲ ಉಪಯೋಗಿಸ್ಕೊತೀವಿ. ಇತ್ತೀಚೆಗೆ ನಡೆದಂಥದ್ದು ಅದು ಒಪ್ಪಿಗೆ ಮೇಲೆ ಆಗಿರೋದು. ನಮ್ಮ ಹಳ್ಳಿ ಪಕ್ಕದಲ್ಲಿ ಕುಲ್ರಟ್ಟಿ ಅಂತ ಒಂದು ಹಳ್ಳಿ ಇದೆ, ತುಂಬ ಹಿಂದುಳಿದಂಥ ಹಳ್ಳಿ. ಅದು ಸಂಪ್ರದಾಯದಲ್ಲೂ ಕೂಡ ತುಂಬ ಮುಳುಗೋಗಿರ್ತಕ್ಕಂಥ ಹಳ್ಳಿ. ಅದೇ ಊರಿನ ಒಂದು ಹುಡುಗ, ಅದೇ ಊರಿನ ಹುಡುಗಿನ ನಾನು ಮದುವೆ ಮಾಡ್ಕೊತೀನಿ ಅಂತೆಲ್ಲ ನಂಬಿಸಿ ಬೇರೆ ಊರಿಂದ ಹೊರಗಡೆ ಕರ್ಕೊಂಡ್ಬಂದು ಲೈಂಗಿಕ ಕ್ರಿಯೆ ಎಲ್ಲ ಆಗಿದೆ. ಆದಮೇಲೆ ಇವಳು ಯಾವಾಗ ಪ್ರೆಗ್ನೆಂಟು ಅಂತ ಗೊತ್ತಾಯಿತು, ಅವಾಗ ಸ್ವಲ್ಪ ಊರಲ್ಲಿ ವಿಚಾರ ಆಗ್ತಾ ಇದ್ದಂಗೆ ಅವ್ರ ಅಪ್ಪ ಅಮ್ಮ ಏನು ಮಾಡಿದ್ದಾರೆ, ನೀನೇನಾದರೂ ಅವಳನ್ನ ಮದುವೆ ಮಾಡ್ಕೊಳ್ಳೋದೇ ಆದರೆ ನಾವು ನೇಣಾಕ ಸತ್ತೋಗ್ತೀವಿ ಅಂತೆಲ್ಲ ಭಯಪಡಿಸಿದ್ದಾರೆ. ಜಾತಿ ಇಲ್ಲ ಅವರಿಬ್ರು ಒಂದೇ ಜಾತಿಯವರು. ಹುಡುಗಿ ಮನೆ ಕಡೆಯವರು ಪೂರ್ ಫ್ಯಾಮಿಲಿ, ಅವ್ರು ಸ್ವಲ್ಪ ರಿಚ್ ಇದ್ದಾರೆ. ಅದಾದ್ಮೇಲೆ ಅವರು ಹುಡುಗನ್ನ ನಾವು ಹೇಳ್ದಂಗೆ ಕೇಳಬೇಕು ನೀನು ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕರ್ಕೊಂಡೋಗಿ ಇರಿಸಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂತು. ನಾನು ಹಳ್ಳಿಗೆ ಹೋಗ್ತಾ ಇರ್ತೀನಿ ಅವಾಗ ಕುಲ್ರಟ್ಟಿಗೆ. ನಮ್ಮ ಗಮನಕ್ಕೆ ಬಂತು. ನನ್ನ ಗಮನಕ್ಕೆ ಬಂದಾದ್ಮೇಲೆ ನೋಡೋಣ ಅವ್ನು ಎಲ್ಲಿದ್ದಾನೆ ಏನು ನೋಡಿಕೊಂಡು, ಏಕೆ ಅಂತೇಳಿದರೆ ಈಗ ಹೊಸದಾಗಿ ಆ್ಯಕ್ಟ್ ಬಂದಿರೋದು ಕೂಡ ಮಿನಿಮಮ್ ಅಂದರೆ 10 ವರ್ಷ ಜೈಲು ಶಿಕ್ಷೆ ಆಗಲೇಬೇಕಾಗುತ್ತೆ. ಈಗ 17 ವರ್ಷ ತುಂಬ 18ನೇ ವರ್ಷಕ್ಕೆ ಬೀಳ್ತಾ ಇದೆ, 18ನೇ ವರ್ಷ ನಡೀತಾ ಇದೆ.
ಇನ್ನು 10 ವರ್ಷ ಇನ್ನು ಅವ್ನು ಜೈಲಲ್ಲಿ ಇರಬೇಕಾಗುತ್ತಲ್ಲ, ನೋಡೋಣ ಇಬ್ಬರು ಮನೆ ಕಡೆಯವರು ಮಾತಾಡಿಸಿ ಅಂತೇಳಿ ಪ್ರಯತ್ನ ಪಟ್ವಿ. ಅದ್ರ ಜೊತೆಗೆ ನನ್ನ ಅನಸೂಯಮ್ಮ ಅಂತ ಗೊತ್ತಿರ್ಬೋದು ನಿಮಗೆ, ಅರ್ಲಾಡ್ಸಂದ್ರ ಅನಸೂಯಮ್ಮ, ಅವ್ರಿಗೂ ವಿಚಾರ ಹೇಳ್ಕೊಂಡು ಅವ್ರನ್ನೂ ಕರ್ಕೊಂಬಂದು ಅವ್ರ ಹುಡುಗನ ತಂದೆ ಜೊತೆನೆಲ್ಲ ಸಾಕಷ್ಟು ಮಾತುಕತೆಗಳು ಮಾಡಿದ್ವಿ. ಏನು ಮಾಡಿದ್ರು ನನಗೆ ಗೊತ್ತಿಲ್ಲ, ಅವನೆಲ್ಲೋದ್ನೋ ಗೊತ್ತಿಲ್ಲ ಅನ್ನೋದ್ರಲ್ಲೇ ಬಂದುಬಿಟ್ರು. ಕೊನೆಗೆ ಕಂಪ್ಲೇಂಟ್ ಅಂತಕ್ಕೆ ಬಂತು. ಅದ್ರ ಜೊತೆಗೆ ಸ್ಟೇಷನಲ್ಲೂ ಕೂಡ ಇನ್ಸ್ಪೆಕ್ಟರ್ ಜೊತೆನಲ್ಲೂ ಮಾತಾಡಿ ಇದು ಇಲ್ಲಿಗಲ್ ಆಗುತ್ತೆ, ಆದ್ರೂ ಪರವಾಗಿಲ್ಲ, ನಾವಿಬ್ರು ಕೂಡ ನೋಡ್ದಾರಂಗಿರ್ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ, ನಿಮ್ಮ PC-ನ 1-2 ದಿವಸ ನಮ್ಮ ಜೊತೆನಲ್ಲಿ ಕಳಿಸ್ಬೇಕಾಗುತ್ತೆ ಅಂತ ಆ ರೀತಿ ಪ್ರಯತ್ನಗಳು ಕೂಡ ಎಲ್ಲ ಮಾಡಿದ್ವಿ. ಆದರೂ ಪ್ರಯೋಜನಕ್ಕೆ ಬಂದಿಲ್ಲ. ಅದಾದಮೇಲೆ ಈಗೇನು ಪೋಸ್ಕೋ ಆ್ಯಕ್ಟ್ ಬಂದಿದೆ, ಅದರಲ್ಲೇ ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಹುಡುಗ ಜೈಲಿನಲ್ಲಿದ್ದಾನೆ, ಹುಡುಗಿ ಇವಾಗ ಮನೆಯಲ್ಲೇ ಇದ್ದಾಳೆ. ಈಗ ಅಂಗನವಾಡಿ ಕಾರ್ಯಕರ್ತೆ ಕೂಡ ಅದನ್ನು ಪ್ರೆಗ್ನೆಂಟ್ ರಿಜಿಸ್ಟರ್ ಮಾಡ್ಕೊಳ್ಳುವಾಗ ತಾಳಿ ಕಾಲುಂಗ್ರ ಇದ್ದರೆ ಮಾತ್ರ ಮಾಡ್ಕೊಳ್ಳೋದು ಅಂತ ಮಾತುಕತೆ ಬಂತು. ಆವಾಗ ಅವ್ರಿಗೆ CDP-ಅವ್ರಿಗೆ ಫೋನ್ ಮಾಡಿ, ನಿಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನು ಟ್ರೈನಿಂಗ್ ಕೊಡ್ತಾಯಿದ್ದೀರ, ತಾಳಿ ಕಾಲುಂಗ್ರ ಇದ್ದರೆ ಮಾತ್ರ ಗಂಡ ಹೆಂಡ್ತಿ ಅಂತನ್ನುವಂಥದ್ದು ಎಲ್ಲಿದೆ, ಯಾವ ಸಂವಿಧಾನದಲ್ಲಿ ಇದೆ, ತೆಗೆಸಿ ಎಷ್ಟು ದಿವಸ ಆಯಿತು ಅದನ್ನೆಲ್ಲ ತೆಗೆದಾಕಬೇಕು ಅನ್ನುವಂಥದ್ದೆಲ್ಲ ಅಂತ ಮಾತಾಡಿದ್ಮೇಲೆ ಈಗ ಅದು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮತ್ತು ಏನು ತಾಯಿ ಕಾರ್ಡ್ ಅಂತ ಮಾಡಬೇಕಾಗುತ್ತೆ, ಇಂಜೆಕ್ಷನ್ ಎಲ್ಲ ಹಾಕುವಾಗ ಇಂಜೆಕ್ಷನ್ ತಾಯಿ ಕಾರ್ಡ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅಂದರೆ ಬೇರೆ ಥರದಲ್ಲಿ ನಾವು ಮಾತಾಡೋಕ್ಕೆ ಹೋದಾಗ ಅವ್ರು ಮಾಡಲ್ಲ, ಈಗ ನಾವು ಹಕ್ಕು ಆಧಾರಿತವಾಗಿ ಮಾತಾಡೋಕ್ಕೆ ಹೋದಾಗ ಆಗುತ್ತೆ. ಈಗ ಹುಡುಗಿನೂ ಕೂಡ ಊರಲ್ಲಿ ಎಲ್ಲರ ಜೊತೆನಲ್ಲೂ ಮಾತಾಡಿ ಅವ್ಳಿಗೆ ಏನೂ ಕೂಡ ಅನ್ನೋಕ್ಕಿಲ್ಲ. ಹಳ್ಳಿನಲ್ಲಿ ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಾರಲ್ಲ, ಹಾಗೆಲ್ಲ ಮಾತಾಡಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ, ನಿಮ್ಮ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ನೀವೆಲ್ಲ ಹೋಗಿದ್ರಿ ಅವತ್ತಿನ ದಿವಸ, ಅವ್ರ ಮನೆಯವ್ರು ಮಾತ್ರ ಜವಾಬ್ದಾರಿಯಾಗಿರಲಿಲ್ಲ ಒಂದು ಹೆಣ್ಮಗಳ ಭವಿಷ್ಯದಲ್ಲಿ, ನೀವೆಲ್ಲರೂ ಕೂಡ ಜವಾಬ್ದಾರಿ ಆಗ್ತಾಯಿದ್ರಿ. ಅವಳೇನೋ ಈಗ ಆಗ್ತಾ ಇದ್ದಾಳೆ ಅಂತ ನಿಮ್ಗೆ ಗೊತ್ತಾದ್ಮೇಲೆ ನೀವು ಕೇಳುವಂಥದ್ದಕ್ಕೂ ನಿಮಗೂ ಇತ್ತು, ಪ್ರಶ್ನಿಸ್ಬೋದಿತ್ತು ಅಂತ ಈ ರೀತಿ ಎಲ್ಲ ಮಾತುಕತೆ ಮಾಡೋದ್ರಿಂದ ಅಲ್ಲೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಈಗ ಅದೊಂದು ಚಾಲೆಂಜೇ ಆಗಿದೆ ನಮಗೆ. ಗೊಲ್ಲರ ಸಮುದಾಯದಲ್ಲಿ ತಾಳಿ ಇಲ್ದಲೇ ಡೆಲಿವರಿ ಆಯಿತು ಅಂತಂದರೆ ಊರಿಂದ ಬಹಿಷ್ಕಾರ ಆಗ್ತಾರೆ ಅನ್ನುವಂಥದ್ದು, ಅದನ್ನು ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳಿ ಅಲ್ಲಿ ಮಹಿಳೆಯರ ಜೊತೆಲೆಲ್ಲ ಮಾತುಕತೆ ಮಾಡಿ ಏನು ಮಾಡೋದು, ನೀವು ಹಿಂಗೆಲ್ಲ ಹೇಳ್ತೀರ, ನಿಮ್ಮೇಲೆಲ್ಲ ಕಂಪ್ಲೇಂಟ್ ಮಾಡ್ತೀವಿ ನಾವು, ಬಹಿಷ್ಕಾರ ಸಂವಿಧಾನದಿಂದ ತೆಗೆದಾಕಿದೆ, ಬಹಿಷ್ಕಾರ ಮಾಡೋಂಗಿಲ್ಲ, ಯಾರು ಬಹಿಷ್ಕಾರ ಮಾಡಲೇಬೇಕು ಅಂತೇಳಿ ಮಾಡ್ತೀರಾ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತೆಲ್ಲ ಸ್ವಲ್ಪ ಕಾನೂನು ಭಯ ಇಟ್ಟು ಆ ಹುಡುಗಿನ ಒಳ್ಳೆ ರೀತಿ ನೋಡ್ಕೊಳ್ಳಿಕ್ಕೆ ಸಹಕಾರಿ. ಅದೇ ರೀತಿ ಶ್ವೇತಾ ಅಂತ ಹೇಳಿ ತಿಂಕ್ನಲ್ಲಿ ದುಡ್ಡಿಯವರು, ಅವಳಿಗೆ ಮದುವೆ ಆಗಿ ಅಷ್ಟರಲ್ಲೇ ಈಗಾಗಲೇ 4-5 ವರ್ಷ ಆಯಿತು ಕೆಲಸ ಆಗಿ, ಅದು HHS ಟ್ರೈನಿಂಗ್ ಆದಮೇಲೆ ಆಗಿದ್ದು. ಅವಳ ಗಂಡ ಲೆಕ್ಚರಾಗಿ ಕೆಲಸ ಮಾಡ್ತಾಯಿದ್ದ ಪ್ರೈವೇಟ್ ಕಾಲೇಜ್ನಲ್ಲಿ. ಅವಳಿಗೊಂದು ಗಂಡು ಮಗು ಇತ್ತು. ಅವಳನ್ನ ಸಾಯಿಸ್ಲಿಕ್ಕೆಲ್ಲ ಪ್ರಯತ್ನ ಪಟ್ಟಿದ್ರಂತೆ. ಅಂದರೆ ಇವರು ಶ್ವೇತರ ಮನೆ ಕಡೆಯವರು ತುಂಬ ರಿಚ್ ಫ್ಯಾಮಿಲಿ, ಹಣ ತಂದುಕೊಟ್ಟು ತಗೊಂಡು ಕೊಟ್ಟಷ್ಟು ಹೆಚ್ಚು ಮಾಡ್ತಾ ಇದ್ದಂತೆ. ಕೊನೆಗೊಂದು ಆಗಲ್ಲ ಅಂತದಕ್ಕೆ ನೇಣ ಹಾಕಿ ಸಾಯಿಸ್ಲಿಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದು. ಅದಾದಮೇಲೆ ಮನೆಯಿಂದ ಕಳಿಸೋದೇ ಇಲ್ಲ, ಯಾರೇನು ಮಾಡ್ಕೊತೀರಾ ಅಂತೆಲ್ಲ ಮಾತುಕತೆಗಳು ನಡೆದು ಕೊನೆಗೆ ನಾವೇ ಒಂದು ಗುಂಪು ಮಹಿಳೆಯರು ಹೋಗಿ ಅವಳನ್ನ ಮನೆಯಿಂದ ಹೊರಗಡೆ ಕರ್ಕೊಂಡ್ಬಂದ್ವಿ. ಒಟ್ಟು ಅವ್ರ ತಾಯಿ ಮನೆಗೂ ಕೂಡ ಕಳಿಸಲ್ಲ ಅನ್ನುವಂಥ. ಅದಾದಮೇಲೆ ಒಂದು ಕ್ರಿಮಿನಲ್ ಕೇಸ್ ಆಯಿತು, ಇನ್ನೊಂದು ಇಲ್ಲಿ ಪ್ರೊಟೆಕ್ಷನ್ ಆಫೀಸರ್ ಕಡೆಯಿಂದ ಕೇಸ್ ಆಯಿತು. 2 ಕಡೆಯಿಂದನೂ ಸಾಯ್ತಾ ಇದ್ದಾನೆ ಅಂತಂದರೆ ಇವಾಗ ಅವನು ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾನೆ, ಕೊಡ್ತಾ ಇಲ್ಲ. ಅವಳು ಏನು ಪ್ರಶ್ನೆ ಮಾಡ್ತಾಳೆ ಅಂದರೆ, ಅವಳಿಗೆ ನಿಮ್ಮದು ಕೈಪಿಡಿ ಕೂಡ ಕೊಟ್ಟಿದ್ದೆ ನಾನು ಓದಲಿಕ್ಕೆ, ನಿಮ್ಮಲ್ಲಿಗೆ ನಾವು ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಬೇಕು ಅಂತ ಕೇಳಿಬಂದಂಥ ಹೆಣ್ಮಕ್ಳಿಗೆ ಡೈವರ್ಸೇ ಅಂತಿಮ ನಿರ್ಧಾರ, ಅಂತಿಮ ಪರಿಹಾರ ಅನ್ನೋದಾದರೆ ಕೊಡಿ, ಅಥವಾ ಈಗ ನಾನು ಕೊಟ್ಟಿರ್ತಕ್ಕಂಥ ಹಿಂಸೆಗೆ ಶಿಕ್ಷೆ ಕೊಡೋದಾದರೆ ಅವನಿಗೆ ಕೊಡಿ, ನಾ ಡೈವರ್ಸ್ ಬೇಕಾಗಿಲ್ಲ, ಡೈವರ್ಸ್ ತೊಗೊಳಲ್ಲ ಅಂತ ಹೇಳಿ ಅವಳೇ ಡೈರೆಕ್ಟ್ ಜಡ್ಜ್ ಜೊತೆಲಿ ಮಾತಾಡುವಂಥ ಒಂದು ಹಂತಕ್ಕೆ ಬಂದಿದ್ದಾಳೆ ಶ್ವೇತಾ. ಅವಳು ನಮ್ಮಷ್ಟು ಹೊರಗಡೆ ಬಂದಂಥ ಹೆಣ್ಮಗಳೇ ಅಲ್ಲ ಅವಳು, 4 ಗೋಡೆ ಮಧ್ಯದಲ್ಲೇ ಇದ್ದಂಥವಳು. ಇವಾಗ ಅಷ್ಟು ಅವಳು ಬೇರೆ ಬೇರೆಯವ್ರು ಯಾರಾದ್ರೂ ಕೂಡ ಈ ಥರ ಅಂತ ಹೇಳಿದ್ರೆ ಈ ಕಡೆ ಹೋಗಿ ಹಿಂಗೆ ಕಂಪ್ಲೇಂಟ್ ಮಾಡಿ, ಈ ಥರ ಹಿಂಗೆ ಕೇಳಿ ಅಂತ ಅವಳು ಕೂಡ ಹೇಳ್ಕೊಡ್ತಾ ಇದ್ದಾಳೆ. ನನ್ನ ಹತ್ರ ಬಂದಂಥ ಎಷ್ಟೋ ಹೆಣ್ಮಕ್ಳುಗಳು ನೊಂದಂಥ ಹೆಣ್ಮಕ್ಳಿಗೆ ತಾವೇ ಸಜೆಸ್ಟ್ ಮಾಡ್ತಾರೆ, ಇವಾಗ ಇಂಥ ಕಡೆ ಹೋಗ್ಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಕೇಳಬೇಕು, ನಾವೇನಾದರೂ ನಾವು ಕೊನೆಗೊಂದು ದಿವಸ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಈ ರೀತಿ ಕಂಪ್ಲೇಂಟ್ ಬರೀಬೇಕು ಅಂತೆಲ್ಲ ತುಂಬ ಚೆನ್ನಾಗಿ ಉಪಯೋಗಿಸ್ಕೊತಾ ಇದ್ದಾರೆ.
ನನಗೆ ಸ್ವಾತಂತ್ರ್ಯ ಇದೆ, ನನಗೆ ಸಮಾನತೆ ಬೇಕು, ಈ ರೀತಿ ಪ್ರಶ್ನೆಗಳು ಉದ್ಭವ ಆದಾಗ ಹಿಂಸೆಗಳಾಗ್ತಾ ಇದೆ. ಏನಿಲ್ಲಪ್ಪ ನೀನು ಹೇಳ್ದಾಗೆಲ್ಲ ನಾನು ಕೇಳ್ಕೊಂಡು ಹೋಗ್ತೀನಿ, ಹಾಗೆ ನೀವು ಹೇಳ್ದಂಗೆ ಇರ್ತೀನಿ ಅನ್ನೋಂಥ ಇದರಲ್ಲಿ ಅವ್ರಿಗೆ ಅದು ಹಿಂಸೆ ಅನ್ಸಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ, ಅದು ನನಗೆ ಹಿಂಸೆ ಅಂತ ಅನ್ಸಲ್ಲ. ಹಂಗಿದ್ದಾಗ ಹಿಂಸೆಗಳಿಲ್ಲ. ಮರುಪ್ರಶ್ನೆಗಳು ಯಾವಾಗ ಹೋಗ್ತಾ ಇದೆ ಅವಾಗ ಹಿಂಸೆಗಳಾಗ್ತಾ ಇದೆ. ಏನಂದ್ರೆ ಕಾನೂನು ಕಾಯ್ದೆಗಳು ಗೊತ್ತಿಲ್ಲದೆ ಇದ್ರೂ ಕೂಡ ಮಹಿಳೆಯರಿಗೆ ಗೊತ್ತಿಲ್ಲ, ಅದನ್ನ ಉಪಯೋಗಿಸ್ಕೊಂತ ಇಲ್ಲ ಅಂತಂದಾಗ ಹೆಚ್ಚೆಚ್ಚು ನಡೀತಾ ಇತ್ತು. ಇವಾಗ ಹೋಗ್ತಾರೆ ಉಪಯೋಗಿಸ್ಕೊಂತಾರೆ ಅಂತ ಅನ್ನುವಾಗ ಆ ಭಯದಿಂದ ಸ್ವಲ್ಪ ನಿಂತಿದೆ ಅಷ್ಟೇ. ನಂದು ಬಂದು ನಮ್ಮ ತಾಯಿ ಮನೆ ಮಂಡ್ಯ ಡಿಸ್ಟಿಕ್ಕು ಗೆಜ್ಜಿಲಗೆರೆ ಅಂತ ಹೇಳಿ. ನಾನು ಹಿಂಗೆ ಒಂದು ದಿವಸ ನಾನು ಏನು ಚನ್ನಪಟ್ಟಣದಲ್ಲಿದ್ದೀನಿ, ಬರಬೇಕಾದ್ರೆ ಯಾರೋ ನಮ್ಮ ಹಳ್ಳಿಯವರು, ನನಗಷ್ಟು ಪರಿಚಯ ಇರಲಿಲ್ಲ, ನಮ್ಮ ಹಳ್ಳಿಯವರು ಅಂತ ಅನ್ನಿಸ್ತು. ನನ್ನ ಫ್ರೆಂಡ್ ಮನೇಲಿ ಇದ್ದಂಗೆ ನೋಡಿದೆ. ನಾನು ನೋಡಿಬಿಟ್ಟು ಮಾತಾಡ್ಸಿಲ್ಲ, ಬಂದೆ, ನಂಗೆ ಅರ್ಜೆಂಟ್ ಇತ್ತು. ಮತ್ತೆ ಹೋಗ್ಬೇಕಾದ್ರೆ ಯಾರು ಅವ್ರು ಬಂದಿದ್ದವರು ಅಂತ ಪ್ರಶ್ನೆ ಮಾಡಿದೆ. ಅವರಂದರು ಹಿಂಗೆ ಗೆಜ್ಜಿಲಗೆರೆಯವರು. ಗೆಜ್ಜಿಲಗೆರೆಯವರಾದರೆ ನನ್ನನ್ನು ಮಾತಾಡ್ಸೇ ಇಲ್ಲ ನೀವು ಅಂತ. ಅಯ್ಯೋ ನೀವು ಮಾತಾಡ್ಸಿದ್ರೆ ಕಷ್ಟ ಆಯ್ತಿತ್ತು, ಅದಕ್ಕೆ ಮಾತಾಡ್ಸಲಿಲ್ಲ. ಅಂಥದ್ದೇನಪ್ಪ ನನ್ನ ಮಾತಾಡ್ಸಿದ್ರೆ ಕಷ್ಟ ಆಗುವಂಥದ್ದು ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರಿಗೆ ಹೆಣ್ಣು ಮಗುನೋ ಗಂಡು ಮಗುನೋ ಅಂತ ನೋಡ್ಸ್ಕೊಂಡು ಹೋಗೋಕ್ಕೆ ಬಂದಿದ್ರು. ನಿಮ್ಮನ್ನೇನಾದರೂ ಕೇಳಿದರೆ ನಿಮ್ಮನ್ನಾಗ ಬೇರೆ ರೀತಿಲೇ ಪ್ರಶ್ನೆ ಮಾಡ್ತೀರಾ ಅಂದ್ಬಿಟ್ಟು ನಿಮ್ಮನ್ನು ಮಾತಾಡಿಸ್ಲಿಲ್ಲ ನಾವು ಅಂತ ಅಂದರು. ಅದಾದಮೇಲೆ ಹೆಣ್ಣು ಭ್ರೂಣ ಹತ್ಯೆ ವಿರೋಧಿಸಿ ಇವರು ವಿಮೋಚನಾ ಸಂಸ್ಥೆಯವರು ಮಂಡ್ಯದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರು ನನಗೆ ಸ್ವಲ್ಪ ಪರಿಚಯ ಇತ್ತು, ಜನಾರ್ದನ್ ಅಂದ್ಬಿಟ್ಟು. ಜನಾರ್ದನ್ ಫೋನ್ ಮಾಡಿದೆ. ಜನಾರ್ದನ್ ಈ ರೀತಿ ಗೆಜ್ಜಿಲಗೆರೆಯವರೊಬ್ಬರು ಇಲ್ಲಿ ಬಂದಿದ್ರು, ನಾನು ಮಾತಾಡಿಸ್ಲಿಲ್ಲ, ಮತ್ತೆ ಕೇಳಬೇಕಾದ್ರೆ ಈ ರೀತಿ ಹೇಳಿದ್ರು. ಒಂದಾಯಿತು. ನಾನು ಮೊನ್ನೆ ಊರಿಗೆ ಹೋಗಿರ್ಬೇಕಾದ್ರೂ ಕೂಡ ನಮ್ಮ ಪಕ್ಕದ ಮನೆಯವರು ಅಬಾರ್ಷನ್ ಮಾಡಿಸ್ಕೊಂಡು ಬಂದು ಚನ್ನಪಟ್ಟಣದಲ್ಲಿ ಅಂತ ಇದ್ರು. ಯಾವ ರೀತಿ ಕಂಡುಹಿಡಿಯೋದು ಇದು ಗೊತ್ತಾಗ್ತಾ ಇಲ್ಲ ಜನಾರ್ದನ್ ಅಂತೇಳಿ ಅವ್ರಿಗೆ ಫೋನ್ ಮಾಡಿದೆ ನಾನು. ಇಲ್ಲಿ ಮೇಡಮ್ ನೋಡೋಣ ಅಂತ ಹೇಳ್ಬಿಟ್ಟು ಒಂದು 2 ದಿವಸ ಸುಮ್ಮನೆ ಮತ್ತೆ ಫೋನ್ ಮಾಡಿದ್ರು ಅವರು. ಮೇಡಮ್ ನಿಮ್ಮ ಕಡೆಯಿಂದ ಯಾರಾದರೂ ನಮ್ಮ ಪರವಾಗಿ ನಿಲ್ತಾರೆ ಅನ್ನೋವಂಥವ್ರು ಪ್ರೆಗ್ನೆಂಟ್ ಇದ್ದರೆ ಒಂದು ಸ್ಟ್ರಿಂಗ್ ಆಪ್ರೇಷನ್ ಮಾಡಿಸೋಣ ಅಂತೇಳಿ. ನನಗಾಗ ತಕ್ಷಣಕ್ಕೆ ನಮ್ಮ ತಮ್ಮನ ಹೆಂಡ್ತಿ ಪ್ರೆಗ್ನೆಂಟ್ ಇದ್ದರು. ತಕ್ಷಣದಲ್ಲೇ ಊರಿಗೆ ಹೋಗ್ಬಿಟ್ಟು ಅವ್ರ ಜೊತೆಲಿ ಮಾತಾಡಿದೆ. ಆಯ್ತಕ್ಕ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಲು ನಮ್ಮ ತಮ್ಮನ ಹೆಂಡ್ತಿ. ನಾವೇನು ಮಾಡಿದ್ವಿ, ಆಯ್ತು ಅವಳನ್ನ ಕರ್ಕೊಂಡು ಬಂದು ಬೇರೆ ಬೇರೆ TV ಅವ್ರ ಜೊತೆಲಿ ಮಾತಾಡಿದ್ವಿ ನಾವು. ಅದಕ್ಕೂ ಮೊದಲೇ ಅವರು ಅಲ್ಲಿಂದ ಒಬ್ಬರನ್ನ ಪ್ರೆಗ್ನೆಂಟ್ ಲೇಡಿನ ಕರ್ಕೊಂಡ್ಬಂದು ವಾಯ್ಸ್ ರೆಕಾರ್ಡ್ ಮಾಡಿದ್ದು ಕೂಡ ಇತ್ತು. TV ಅವ್ರ ಜೊತೆಲೆಲ್ಲ ಮಾತಾಡಿದ್ವಿ. ಅವರು ನಾವು ಚಿಪ್ಪನ್ನ ನಿಮ್ಗೆ ಕೊಡ್ಲಿಕ್ಕಾಗಲ್ಲ, ನೀವು ಫಸ್ಟ್ ಮಾಡಿರೋ ಚಿಪ್ಪನ್ನ ನಮ್ಮ ಕೈಲಿ ಕೊಟ್ಟರೆ ನಾವು ಮುಂದೆ ಪ್ರಯತ್ನ ಮಾಡ್ತೀವಿ ಅಂತ ಏನೇನೋ ಮಾತಾಡಿದ್ರು. ಆಮೇಲೆ NDTV ಅವ್ರ ಜೊತೆಯಲ್ಲಿ ಡೋನನೇ ಮಾತಾಡಿ ಅವ್ರನ್ನ ಕಳಗಿಸ್ಕೊಟ್ರು. ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರದಿಂದನೂ ಕೂಡ ವಿಡಿಯೋ ಮಾಡ್ಕೊಂಡು ಹೋಗಿದೆ. ಅಲ್ಲೋಗಿ ಮೊದಲೇ ಶಿಲ್ಪ ಅವ್ರ ಮಾತಾಡಿ ಒಳಗಡೆ ಕಳಿಸೋರಿಗೆಲ್ಲ ರೆಕಾರ್ಡ್ ಆಗಿದೆ. ಸುಧಾ ಅಂತ ಒಬ್ಬರು ಸಿಸ್ಟರ್ ಇದ್ದಾರೆ, ಅವ್ರ ಜೊತೆಲೆಲ್ಲ ಮಾತಾಡಿ ಹಣ ಕೊಟ್ಟಿದ್ದು ಎಲ್ಲ ಆಗಿದೆ. ಅವ್ರು ಸ್ಕ್ಯಾನಿಂಗ್ ಮಾಡೋ ರೂಮಲ್ಲಿ ಮಾತ್ರ ರೆಕಾರ್ಡ್ ಆಗಿಲ್ಲ. ಅದನ್ನು ಮಾಡಲಿಕ್ಕಾಗಿಲ್ಲ. ಅದಾದಮೇಲೆ ನಾವು ಟೆಲಿಕಾಸ್ಟ್ ಮಾಡಲಿಕ್ಕೆ ಅದಿದ್ದರೆ ಮಾತ್ರ ಮಾಡಲಿಕ್ಕಾಗೋದು, ಇದನ್ನು ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ, ಈ ರೀತಿ ಆಗಿದೆ ಅಂತೆಲ್ಲ ಹೇಳಿ ರೇಟಿಂಗಲ್ಲೇ ಬರೆದು DC ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. DC ಅವರು 1 ತಿಂಗಳಾದ್ರೂ ಕೂಡ, 1.5 ತಿಂಗಳಾದ್ರೂ ಕೂಡ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಮಾಡಿಲ್ಲ ಅವರು. ಮತ್ತು ಪ್ರೆಸ್ ಮೀಟ್ ಕರೆದ್ವಿ. ಪ್ರೆಸ್ ಮೀಟ್ ಕರೆದಾಗ ಒಬ್ಬರಿಂದ ಫೋನು ನನಗೆ, ನೀವು ಇದೊಂದು ಕೈ ಬಿಟ್ಟು ಬನ್ನಿ, ನಿಮ್ಗೆ ಎಷ್ಟು ಹಣ ಬೇಕು ಕೊಡ್ತೀವಿ, ಹಾಗೆ ಹೀಗೆ ಅಂತ ತುಂಬ ನಡೆದು ಆದರೂ ನಾವು ಏನಕ್ಕೂ ಇದು ಮಾಡಿಲ್ಲ. ಕೊನೆಗೆ ಪ್ರೆಸ್ ಮೀಟ್ ಆಯಿತು. ಪ್ರೆಸ್ ಮೀಟ್ ಆದಮೇಲೆ ತುಂಬ ತರಾತುರಿಲಿ ಸ್ವಲ್ಪ DHO ಆದ್ರೂ 1 ವಾರ ಬಗ್ಗಿಲ್ಲ. 1 ವಾರ ಆದಮೇಲೆ ಈ ಬಗ್ಗಿಲ್ವಲ್ಲ, 1 ವಾರ ಆದ್ರೂ ಅಂತ ಇನ್ನೊಂದ್ಸರಿ ಎಲ್ಲ ಮೀಟಿಂಗ್ ಕೂತ್ವಿ. ಅದು ನಾವೇನು ಮಾಡ್ತೀವಿ, ಮೀಟಿಂಗು ಪಬ್ಲಿಕ್ ಸ್ಥಳಗಳಲ್ಲಿ ಮಾಡ್ತಿರ್ಲಿಲ್ಲ. ಜಾಸ್ತಿ ಮೀಟಿಂಗ್ ಸೇರಿದ್ರೆ IBL ಸೇರ್ತೀವಿ ನಾವು. ಈ ವಿಚಾರಕ್ಕೆ ಮಾತ್ರ ನಮ್ಮ ಮನೇಲೇ ಮಾಡ್ಕೊತೀವಿ. ನಮ್ಮ ಮನೇಲಿ ಒಂದು 8-10 ಜನ ಹುಡುಗರುಗಳು, ಅರಸನಮ್ಮ ನಾನು ಎಲ್ಲ ಸೇರಿ ಏನು ಮಾಡ್ಬೋದು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ DHO ಜನಾರ್ದನ್ ಫೋನ್ ಮಾಡಿದ್ರು. ಅವ್ರ ಕಮಿಟಿ ಒಳಗಡೆ ಕೂಡ ಇದ್ರು, PCP NDT ಕಮಿಟಿ ಒಳಗಡೆ.
ಇನ್ವೆಸ್ಟಿಗೇಷನ್ಗೆ ಬರ್ತಾ ಇದ್ದೀನಿ ಜನಾರ್ದನ್ ಬನ್ನಿ ಅಂತೇಳಿ. ನಾವೇನು ಮಾಡಿದ್ವಿ, ಜನಾರ್ದನ್ ಮೊದಲು ಕಳಿಸ್ಬಿಟ್ಟು ಹಿಂದೆ ನಾವು ಹೋದ್ವಿ. ಹಿಂದೆ ಆಟೋ ಮಾಡ್ಕೊಂಡು ನಾವೆಲ್ಲರೂ ಹೋದ್ವಿ. ಜನಾರ್ದನ್ ಒಳಗಡೆ ಹೋದ್ರು. ಅವ್ರು ಏನೇನು ಬುಕ್ ಮೇಂಟೈನ್ ಮಾಡಬೇಕಾಗಿತ್ತು ಯಾವುದೂ ಮಾಡಿರಲಿಲ್ಲ ಅಂತೆ. ಅವತ್ತು ಲಕ್ಷ್ಮೀ ಪೇಷೆಂಟು ದುಡ್ಡು ಎಂಟ್ರಿನೇ ಮಾಡಿರಲಿಲ್ಲ ಅಂತೆ. ಅದೆಲ್ಲ ಆಯಿತು. ಹೊರಗಡೆ ಬಂದರು. ಹೊರಗಡೆ ಬಂದಾದ್ಮೇಲೂ ಕೂಡ DHO ಏನೋ ಸಾಬೀತು ಆಗಿ ಮಾಡಿರೋ ರೀತಿ ಅನಿಸುತ್ತೆ. ನೋಡೋಣ, ಇದು DHOಗೆ ಅಥವಾ DC ಅವ್ರಿಗೆ ರಿಪೋರ್ಟ್ ಮಾಡ್ತೀನಿ ನಾನು. ಅದಾದಮೇಲೆ ಏನಾಗುತ್ತೆ ಅದರ ಮೇಲೆ ಆಕ್ಷನ್ ಮಾಡಲಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇದ್ರು ಬರ್ತಾಯಿದ್ರು. ನನಗೆ ತಕ್ಷಣಕ್ಕೆ ಪ್ಲ್ಯಾನ್ ಬಂದದ್ದು ರಿನಿವಲ್ ಆಗಿರಲಿಲ್ಲ. ಬೇರೆದು ಏನು ಬೇಕಾದರೂ ಬಿಟ್ಟು ಹಾಕಿ, ರಿನಿವಲ್ ಆಗದೇ ಅವರು ಸ್ಕ್ಯಾನಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ ತಾನೇ. ಹೆಂಗೆ ನಡೆಸ್ತಾ ಇದ್ದಾರೆ? ಅದು ನಡೆಯೋದೇ ಇಲ್ಲ. ನೀವು ಸ್ಕ್ಯಾನಿಂಗ್ ಮಿಷಿನ್ ಸೀಜ್ ಮಾಡಿದ್ರೆ ಮುಂದಕ್ಕೆ ಬಿಡಲ್ಲ ನಿಮ್ಮ ಗಾಡಿನ ಅಂತೇಳಿ ಗಾಡಿಗೆ ಅಡ್ಡಾಗಿ ನಿಂತ್ಕೊಂಡು ಮಳೆ ಬರ್ತಾಯಿತ್ತು. ಇಲ್ಲ, ನನಗೆ ಪವರ್ ಇಲ್ಲ, DC ಅವ್ರಿಗೆ ಮಾತ್ರ ಇರೋದು. DC ಅವ್ರಿಗೆ ಫೋನ್ ಮಾಡಿ, ನೀವು DCನೇ ಬರಲಿ, ಏನು ರಾಮನಗರ ತುಂಬ ದೂರ ಏನಿಲ್ಲ, ಇಲ್ಲ ನೀವು ನಮಗೆ ಮಳೆಯಲ್ಲೇ ಇಳಿದು ನಿಂತ್ಕೊಳ್ಳಿ, ಬರೋ ತನಕ ಬಿಡೋದಂತೂ ಇಲ್ಲ ನಾವು ಅಂತ ಅಂದ್ಬಿಟ್ಟು ನಿಂತ್ವಿ. ಅದಾದಮೇಲೆ DC ಅವ್ರಿಗೆ ನಾನು ಫೋನ್ ಮಾಡೋದು ನಾನು ಮಾಡೋಕ್ಕಾಗಲ್ಲ ಅಂತಂದ್ರೆ, ಇನ್ನೇನು ಮಾಡ್ತೀರಾ ನೀವು, ಕೊಡಿ ನಂಬರು ಅಂತ ಅಂದ್ಬಿಟ್ಟು ನಂಬರ್ ಇಸ್ಕೊಂಡು ನಾನೇ DC ಜೊತೆಯಲ್ಲಿ ಮಾತಾಡಿದೆ. ನೋಡಿ, ಈ ರೀತಿ ಆಗಿದೆ. ಎಲ್ಲ ಸತ್ಯತೆಗಳು ಕೂಡ ಸಿಕ್ಕಿದೆ. CC ಕ್ಯಾಮ್ರಾನು ಕೂಡ ಸೀಜ್ ಮಾಡ್ತಾ ಇಲ್ಲ. ಜೊತೆಗೆ ರಿನಿವಲ್ ನಿಲ್ದೇ ನಡೀತಾ ಇದೆ ಎಲ್ಲ ಸ್ಕ್ಯಾನಿಂಗ್ ಸೆಂಟ್ರು. ಆ ಆಧಾರದ ಮೇಲೆ ಅದು ಸೀಜ್ ಮಾಡಿ ಅಂದರೆ ಮಾಡ್ದಲೇ ಬರ್ತಾ ಇದ್ದಾರೆ. ನಾವು ಬಿಡಲ್ಲ, ಇಲ್ಲ ನೀವು ಬನ್ನಿ, ಇಲ್ಲ ಸ್ಕ್ಯಾನಿಂಗ್ ಮಿಷಿನ್ ಸೀಜ್ ಮಾಡಲಿಕ್ಕೆ ಹೇಳಿ ಅಂತೇಳಿ ನಿಂತ್ವಿ. ಆಗ ಸೀಜ್ ಮಾಡಿ ಅಂತೇಳಿ ಪರ್ಮಿಷನ್ ಕೊಟ್ಟರು. ಸೀಜ್ ಮಾಡ್ಕೊಂಡು ಅವನು. ಅದಾದಮೇಲೂ ಕೂಡ ಏನು ಕೇಸ್ ಫೈಲ್ ಮಾಡಬೇಕಾಗಿತ್ತು, ಕೇಸ್ ಫೈಲ್ ಮಾಡಿಲ್ಲ. ತುಂಬ ದಿನಗಳು, ಡಿಸೆಂಬರ್ 20ವರೆಗೂ ಕೂಡ ಅವರು ಕೇಸು ಫೈಲ್ ಮಾಡಿಲ್ಲ. ಅಷ್ಟರೊಳಗಡೆ ಡಿಸೆಂಬರ್ 20 ಒಂದ್ಸರಿ ಬೈಕ್ ರ್ಯಾಲಿ ಮಾಡಿದ್ವಿ, ಒಂದ್ಸತಿ ಧರಣಿ ಮಾಡಿದ್ವಿ. ಆದ್ರೂ ಕೂಡ ಕೇಸ್ ಫೈಲ್ ಮಾಡಿಲ್ಲ. ಡಿಸೆಂಬರ್ 20 ಏನು ಮಾಡಿದ್ದಾರೆ, ಸ್ಕ್ಯಾನಿಂಗ್ ಮಿಷಿನ್ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಹೊಸ DC ಅವ್ರು ಬಂದಮೇಲೆ. ನಮ್ಮನ್ನು ಹಿಂಗೆ PCPNDT ಆ್ಯಕ್ಟ್ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇದೆ ಬನ್ನಿ ಅಂತೇಳಿ ಕರೆದಿದ್ರು. ನಾವು ಹೋಗಿದ್ದು ಮತ್ತೆ DHO ಆಫೀಸ್ಗೆ ಹೋಗ್ತೀವಿ. ಅಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಎಲ್ಲಿ ಸರ್ ಅಂತ ಕೇಳಿದ್ರೆ, ಅಯ್ಯೋ DHO ರಿಲೀಸ್ ಮಾಡಿ ಅಂತ ಹೇಳಿದ್ರಪ್ಪ. ಅವರ ಆದೇಶ ಕೊಟ್ಮೇಲೆ ಮಾಡಿದ್ರು. ಎಲ್ಲಿ ಆದೇಶ ಕೊಡಿ ಅಂತಂದರೆ, ಇಲ್ಲ ಅವರು ಮೌಖಿಕವಾಗಿ ಹೇಳಿದ್ರು. ಹೆಂಗೆ ನೀವು ಮೌಖಿಕವಾಗಿ ಹೇಳೋದಕ್ಕೆಲ್ಲ ನೀವು ಇದು ಮಾಡಿಲ್ಲ, ನಾವು ಇಷ್ಟೊಂದು ರೈಟಿಂಗಲ್ಲೆಲ್ಲ ಕೊಟ್ಟು ಆಕ್ಷನ್ ಮಾಡಿಲ್ಲ, ಬರೀ DC ಅವ್ರದ್ದು ಒಂದು ಮೌಖಿಕ ಆದೇಶಕ್ಕೆ ನೀವು ಹೆಂಗೆ ಕೊಟ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ DC ಆಫೀಸಿಗೆ ಬಂದ್ವಿ. ಅವ್ರೊಂದು ಪ್ರಶ್ನೆ ಮಾಡಿದ್ವಿ, ಏನು ಸರ್ DC ಅವರಾದ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದು ಅಂತಲ್ಲ, ನೀವು ಏಕಮಾತ್ರ ನಿರ್ಣಯ ಹೆಂಗೆ ತಗೊತೀರಾ? ಕಂಪ್ಲೇಂಟ್ದಾರು ನಾವಿದ್ದೀವಿ, ಅದನ್ನ ಬಿಟ್ಟು ನೀವು ಹೆಂಗೆ ಅವ್ರಿಗೆ ಸ್ಕ್ಯಾನಿಂಗ್ ಮಿಷಿನ್ ರಿಲೀಸ್ ಮಾಡಿಕೊಡ್ರಿ ನೀವು ಅಂತ. ಇಲ್ಲ ನಂದೇನು ತಪ್ಪಿಲ್ಲ, ಅದರಲ್ಲಿ ಅವರೇನು ರೈಟಿಂಗ್ ಅಂತಂದ್ರು ಸೈನ್ ಮಾಡಿಕೊಟ್ಟೆ ಅಷ್ಟೇ, ಕೊಡಿ ಅದನ್ನ. ಅವ್ರ ಹತ್ರನೂ ಇಲ್ಲ, ಇಬ್ಬರ ಹತ್ರನೂ ಯಾವ ಡಾಕ್ಯುಮೆಂಟ್ ಇಲ್ಲ. ನಾವು ಇಮಿಡಿಯೇಟ್ ಒಂದು 2 ದಿವಸ ಬಿಟ್ಟು ಉಪವಾಸ ಸತ್ಯಾಗ್ರಹ ಕೂತ್ವಿ. ಉಪವಾಸ ಸತ್ಯಾಗ್ರಹ ಕೂತಾಗ DC ಅವ್ರು ಇರಲಿಲ್ಲ. DC ಅವ್ರು ಬೇರೆ ಕಡೆ ಎಲ್ಲ ಇದ್ರು. ADC ಅವ್ರು ಬಂದು ನಾನು ಈ ವಿಚಾರಣೆಗೆ ತಗೊತೀವಿ ಅಂತೆಲ್ಲ ಇದು ಮಾಡೋದು. DC ಬರೋವ್ರಿಗೂ ಕೂಡ ನಾವು ಎದಾಳಲ್ಲ, ಎಷ್ಟು ದಿವಸ ಆದ್ರೂ ಬರಲಿ DC ಅವರು ಅಂತ ನಾವು ಕೂತಿದ್ವಿ. ಅದಾದಮೇಲೆ ಅಲ್ಲೇ ಮಾಗಡಿ ಅವರು MLA ಒಬ್ಬರು ಬಾಲಕೃಷ್ಣ ಅಂತ ಹೇಳ್ಬಿಟ್ಟು ಬಂದು, ನಾಳೆನೇ ಇಮಿಡಿಯೇಟ್ ನಿಮಗೆ ಮೀಟಿಂಗ್ ಕಾಲ್ ಮಾಡ್ತೀವಿ ಅಂತೇಳಿ ಉಪವಾಸ ಸತ್ಯಾಗ್ರಹನ ಬಿಡಿಸಿದ್ರು. ಅದೇ ರೀತಿ ಮೀಟಿಂಗು ಕೂಡ ಕಾಲ್ ಮಾಡಿದ್ರು. ಅದಾದಮೇಲೆ ಸಬ್ ಕಮಿಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ತುಂಬ ದಿವಸ ತಗೊಂಡಿದೆ ಸಬ್ ಕಮಿಟಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಈಗ ಮತ್ತೆ ಯಾವಾಗ ಪ್ರೆಸರ್ ನಾವು ಮಾಡ್ತಾಯಿದ್ದೀವಿ, ಬೇರೆ ಕಡೆಗೆ ಮಿನಿಸ್ಟ್ರುಗಳಿಗೆಲ್ಲ ಲೆಟ್ರ್ ಬರೆಯೋದು ಇದೆಲ್ಲ ಆಗ್ತಾಯಿದೆ. ಈಗ ಮೊನ್ನೆ ಏನೋ ಆದೇಶ ಕೊಟ್ಟಿದ್ದಾರಂತೆ DC, 3 ಥರದ್ದು ಆಪ್ಷನ್ಸ್ ಕೊಟ್ಟಿದ್ದಾರಂತೆ. ಒಂದು ಬಾಲು ನರ್ಸಿಂಗ್ ಹೋಮ್ ಮೇಲೆ ಕೇಸ್ ಮಾಡುವಂಥದ್ದು, ಅಥವಾ ಸ್ಕ್ಯಾನಿಂಗ್ ಮಿಷಿನ್ನ ವಾಪಸ್ ತರುವಂಥದ್ದು, ಅಥವಾ ಪೆನಾಲ್ಟಿ ಹಾಕುವಂಥದ್ದು ಅಂತೇಳಿ. ನಾವು 3 ಆಗಬೇಕು, 3 ಆಗದೆ 1 ಒಪ್ಪಲ್ಲ ನಾವು ಅಂತೇಳಿ ನಾವಿದ್ದೀವಿ. ಇವತ್ತು ನಮ್ಮ ಸುರೇಶ್ ಮತ್ತು ಜನಾರ್ದನ್ ಅಲ್ಲಿಗೆ ಹೋಗ್ತಾ ಇದ್ದಾರೆ ರಾಮನಗರಕ್ಕೆ. ಹಿಂಗೆ ನಮಗೆ ಈ ರೀತಿ ಗೊತ್ತಾಗ್ತಾ ಇದೆ ನಮಗೆ.